Right, sir. Thank you, sir. ನಮ್ಮ ಅಸೋಸಿಯೇಷನ್ ಹೋಗಿ ನೀವು ಸರ್ ಅಧ್ಯಕ್ಷ ಆಗ್ತಾ ಇದೆ ಏನು ಮಾಡ್ತಾರೆ ಸರ್ ಇಲ್ಲ ಸರ್ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘ ಬದ್ಧ. ಸಿಎಕ್ಸ್ ಷಡಕ್ಷರಿ. ಹುಲ್ಸೂರಿನಲ್ಲಿ ಸರ್ಕಾರಿ ನೌಕರರ ಸಂಘದ ಕಾರ್ಯಾಲಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಷಡಕ್ಷರಿರವರು, ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರರು ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳಿರಲಿ ಅವುಗಳನ್ನು ಸಂಘದ ಮೂಲಕ ಬಗೆಹರಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಕ್ಸ್ ಷಡಕ್ಷರಿ ಹೇಳಿದರು. ಹುಲ್ಸೂರು ಪಟ್ಟಣದ ಗುರುಬಸವೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಕಾರ್ಯಾಲಯ ಉದ್ಘಾಟನೆ ನಿಮಿತ್ತ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ನೌಕರರು ಎದುರಿಸುತ್ತಿರುವ ಕುಂದುಕೊರತೆಗಳು, ಸೇವಾ ಭದ್ರತೆ, ಪದೋನ್ನತಿ, ವೇತನ ಸಂಬಂಧಿತ ವಿಚಾರಗಳು ಹಾಗೂ ವಿವಿಧ ಕಲ್ಯಾಣ ಯೋಜನೆಗಳ ಕುರಿತು ವಿವರಿಸಿದರು. ಸಂಘಟಿತ ಶಕ್ತಿಯ ಮೂಲಕವೇ ನೌಕರರ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ರಕ್ಷಿಸಲು ಸಾಧ್ಯ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ನೌಕರರು ಶಿಸ್ತು, ನಿಷ್ಠೆ ಮತ್ತು ಹೊಣೆಗಾರಿಕೆಯಿಂದ ಕೆಲಸ ನಿರ್ವಹಿಸಿದಾಗ ಆಡಳಿತದ ಮೇಲೆ ಜನರ ವಿಶ್ವಾಸ ಹೆಚ್ಚುತ್ತದೆ ಎಂದು ಅಭಿಪ್ರಾಯಪಟ್ಟ ಅವರು, ಸಂಘವು ನೌಕರರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ವಿವಿಧ ಸೇವಾ ಚಟುವಟಿಕೆಗಳನ್ನು ಉಲ್ಲೇಖಿಸಿದರು. ರಾಜ್ಯದಲ್ಲಿ ಸುಮಾರು 5,12,000 ಸರ್ಕಾರಿ ನೌಕರರು ಸೇವೆ ಸಲ್ಲಿಸುತ್ತಿದ್ದು, ಅನೇಕ ಕಡೆ ಮೂವರು ಕೆಲಸ ಮಾಡುವ ಸ್ಥಳದಲ್ಲಿ ಒಬ್ಬರು ಮಾತ್ರ ಕೆಲಸ ಮಾಡುತ್ತಿರುವುದು ಆತಂಕಕಾರಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಮಾತನಾಡಿ, ಸರ್ಕಾರಿ ನೌಕರರು ಸೇವಾ ಮನೋಭಾವ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದರೆ ಸಮಾಜಕ್ಕೆ ಮಾದರಿಯಾಗುತ್ತಾರೆ ಎಂದರು. ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸುವುದೇ ನಿಜವಾದ ಧರ್ಮವಾಗಿದ್ದು, ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರಿಗೆ ನಿವೃತ್ತಿಯ ನಂತರ ಪಿಂಚಣಿ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಮಾತನಾಡಿದ ಶಾಸಕ ಶರಣು ಸಲ್ಗರ್, ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಮಹತ್ವದು. ಸರ್ಕಾರಿ ನೌಕರರು ಸಂಘಟನೆಗಳ ನಡುವೆ ಸಮನ್ವಯ ಮತ್ತು ಪರಸ್ಪರ ಗೌರವ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಿ ನೌಕರರೊಂದಿಗೆ ಸದಾ ಸಹಕಾರ ನೀಡುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಅಧ್ಯಕ್ಷ ನಾಗರಾಜ್ ಹಾವಣ್ಣ, ಸಂಘದ ಬೆಳವಣಿಗೆ, ಸ್ಥಳೀಯ ನೌಕರರ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರಕ್ಕಾಗಿ ಕೈಗೊಂಡ ಕ್ರಮಗಳನ್ನು ವಿವರಿಸಿದರು. ರಾಜ್ಯಾಧ್ಯಕ್ಷರಿಗೆ ತೆರೆದ ವಾಹನದಲ್ಲಿ ಬೈಕ್ ರ್ಯಾಲಿ ಹಾಗೂ ವಿವಿಧ ಕಲಾತಂಡಗಳೊಂದಿಗೆ ಅದ್ಧೂರಿ ಮೆರವಣಿಗೆ ಮೂಲಕ ಸ್ವಾಗತ ಕೋರಲಾಯಿತು. ವಿವಿಧ ಕಲಾ ತಂಡಗಳ ಪ್ರದರ್ಶನ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ರಾಜ್ಯಾಧ್ಯಕ್ಷರ ಹಸ್ತದಿಂದ ಸನ್ಮಾನ ನೆರವೇರಿತು. ಶ್ರೀ ವೀರಭದ್ರೇಶ್ವರ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿಗರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಾನಂದ ಮೇತ್ರೆ, ತಾಲೂಕು ಪಂಚಾಯತಿ ಇಒ ಮಹಾದೇವ್ ಜಮ್ಮು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ದೀಪಾರಾಣಿ, ಧರ್ಮೇಂದ್ರ ಭೋಸ್ಲೆ, ರಾಜ್ಯ ಉಪಾಧ್ಯಕ್ಷ ಚೇತನ್, ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ, ಗೌರವಾಧ್ಯಕ್ಷ ಎಸ್ ಬಸವರಾಜು, ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಬೆಳಗುಂಡ್ಗಿ, ಬೀದರ್ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್, ಸ್ಥಳೀಯ ಪದಾಧಿಕಾರಿಗಳಾದ ಭೀಮಾಶಂಕರ ಆದ್ಯಪ್ಪ, ಶಿವರಾಜ್ ಮಾಶೆಟ್ಟಿ, ಧರ್ಮೇಂದ್ರ ಭೋಸ್ಲೆ, ಸಂದೀಪ್ ಬಿರಾದರ್, ಶರಣು ಪಾವಡ್ಶೆಟ್ಟಿ, ಜಗನ್ನಾಥ್ ಡಗೆ, ರಾಜ್ಕುಮಾರ್ ಶೆಟ್ಟಪ್ಪ, ಸುಭಾಷ್ ಕಾಮಶೆಟ್ಟಿ, ಶಾಂತಕುಮಾರ್ ಬಿರಾದರ್, ಶಾಲು ಪೈ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು, ನಿವೃತ್ತ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶಿವಕುಮಾರ್ ಚಂದ್ರಿ ಸ್ವಾಗತಿಸಿ ನಿರೂಪಿಸಿದರು.
ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ವೇದಿಕೆ ಎದುರುಗಡೆ ಇರ್ತಕ್ಕಂಥ ವಿಶೇಷ ಆಸನಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಗೂ ವಿವಿಧ ನೌಕರರ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗಾಗಿ ಮಾಡುತ್ತೆ. ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಅಧ್ಯಕ್ಷರಿಗೂ ಹೃದಯ ತುಂಬಿ ಹುಲ್ಸೂರಿಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಭವ್ಯ ಮೆರವಣಿಗೆಯೊಂದಿಗೆ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಸ್ವಾಗತ. ಮುಂದಿನ ವರ್ಷ ಇದೇ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅಡಿಗಲ್ಲು ಪೂಜೆಗೆ ಷಡಕ್ಷರಿ ಅವರು ಜನಪ್ರಿಯ ಶಾಸಕರು ಮಾಡ್ತಾ ಹೋಗುವಂತ ವಿಶ್ವಾಸ ನಮಗಿದೆ. ಅದು ಕಳಕಳಿಯಿಂದ ತಮ್ಮ ಗಮನಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಅದೇ ರೀತಿಯಾಗಿ ಸತತವಾಗಿ 1 ವರ್ಷದ ನಮ್ಮ ಪ್ರಯತ್ನದ ಫಲವಾಗಿ ಎಲ್ಲ ಮೀಟಿಂಗ್ಗಳಿಗೆ ಹುಲ್ಸೂರು ತಾಲೂಕಿನ ಅತ್ಯಂತ ಹೆಚ್ಚು ಸಂಖ್ಯೆಗಳನ್ನು ನಾವು ಹೋಗಿ ಅಣ್ಣ ನಾವು ಒಂದು ಚಿಕ್ಕ ಕಾರ್ಯಾಲಯ ಮಾಡಿವಿ, ನಮ್ಮ ಹುಲ್ಸೂರಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದು. ಎಷ್ಟು ನೀವು ಕರಕರ ಮಾಡ್ತೀರಿ ನನಗೆ ಅಂತ ಇದ್ರು. ನೇರವಾಗಿ ರಾತ್ರಿ 12 ಗಂಟೆಗೆ ಕರೆ ಮಾಡಿದ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಗದಗಿನಲ್ಲಿ ಒಂದು ಮಾತನ್ನ ಹೇಳಿದ್ರು. ಫೆಬ್ರವರಿಯಲ್ಲಿ ಬಂದೇ ಬರ್ತೀನಿ ಅಂತೇಳಿ 17ನೇ ದಿನಾಂಕವನ್ನು ಕೊಟ್ಟು ನಮ್ಮ ಗೌರವವನ್ನು ಈ ಎಲ್ಲ ನಮ್ಮ ಸರ್ಕಾರಿ ನೌಕರರ ಗೌರವವನ್ನು ನಮ್ಮ ಷಡಕ್ಷರಿ ಅವರು ಹೆಚ್ಚಿಸಿದ್ದಾರೆ. ಹೀಗಾಗಿ ಸಮಸ್ತ ನಮ್ಮ ಸರ್ಕಾರಿ ನೌಕರರು ನಿಮ್ಮ ಜೊತೆಗಿದ್ದು ನಮ್ಮ ಹುಲ್ಸೂರು ತಾಲೂಕಿಗೆ ವಿಶೇಷವಾಗಿ ನಮ್ಮಲ್ಲಿ ಅನುದಾನ ಇಲ್ಲ, ದಯವಿಟ್ಟು 12,500 ರೂಪಾಯಿ ಹಣ ನಮಗೆ ಬರೋದು. ಆದ್ರೆ ಇಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ನನ್ನ ಪದಾಧಿಕಾರಿಗಳು ಸರ್ಕಾರಿ ನೌಕರರು ಕರೆ ಮಾಡಿ ಹೇಳ್ತಾರೆ, ಷಡಕ್ಷರಿ ಅವರು ಬರ್ತಾ ಇದ್ದಾರೆ, ನಂದಿಷ್ಟು ಹಣ ತೋರಿ ಸರ್ ನೀವು ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಯಾರಲ್ಲೂ ಕೂಡ ನಾವು ಕೇಳಲಿಲ್ಲ, ಯಾರಲ್ಲೂ ಕೂಡ 1 ರೂಪಾಯಿ ಕೇಳಲಿಲ್ಲ. ಆದ್ರೆ ಷಡಕ್ಷರಿ ಸರ್ ಅವರ ಅಭಿಮಾನದ ನೋಡಿಕೊಂಡು ಎಲ್ಲರೂ ನಮಗೆ ಹಣವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರು ನೀವು ಕಾರ್ಯಕ್ರಮದ ಏನೋ ವಿಚಾರವನ್ನ ಮಾಡಬೇಡ್ರಿ, ಏನ್ ಕಾರ್ಯಕ್ರಮ ಮಾಡ್ತಾರೆ ಅದು ಅದ್ದೂರಿಯಾಗಿ ಮಾಡಿ ಅನ್ನೋಕಂತ ಮಾತುಗಳನ್ನು ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಗೌರವವನ್ನು ಹೆಚ್ಚಿಸಿ ನಮ್ಮ ಹುಲ್ಸೂರು ತಾಲೂಕಿನ ಮತ್ತು ಬಸವ ಕಲ್ಯಾಣದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಬಲವನ್ನು ನೀಡಿರಬೇಕಂತ ನಮ್ಮ ಜನಪ್ರಿಯ ಶಾಸಕರಿಗೂ ಮತ್ತು ನಮ್ಮ ಷಡಕ್ಷರಿ ಸರ್ ಅವರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕ್ರಿಯಾಶೀಲ ಮತ್ತು ಅತ್ಯಂತ ದಕ್ಷ ಶಾಸಕರು ಆಗಿರುವಂತಹ ಶರಣು ಸಲಗಾರರವರೇ, ಮಾನ್ಯ ಜಿಲ್ಲಾಧ್ಯಕ್ಷ, ತಾಲೂಕಾಧ್ಯಕ್ಷ ಹಾಗೆ ತಹಶೀಲ್ದಾರ್ ಅವರೇ, ಉಳಿದಂತೆಲ್ಲ ರಾಜ್ಯದ ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳೇ, ಮುಂದೆ ಕುಳಿತಿರುವಂಥ ನೌಕರ ಬಾಂಧವರೇ, ಸ್ನೇಹಿತರೆ, ನಾನಿವತ್ತು ಹುಲ್ಸೂರಿಗೆ ನಮ್ಮ ನಾಗರಾಜ್ ಅವರು ಬಹಳ ಸಲ ಕೇಳ್ತಾ ಇದ್ರು, ಅಧ್ಯಕ್ಷ ಟೈಮ್ ಕೊಡಬೇಕು ಅಂತ. ನನಗೆ ಹುಚ್ಚಿಡಿಯೋದೊಂದು ಬಾಕಿ ಇತ್ತು. ಏನು ಈ ಹುಲ್ಸೂರು ಇಷ್ಟೊಂದು ತಲೆ ತಿಂತಾನಪ್ಪ ಇಲ್ವಾ, ಕೆಲಸ ಇಲ್ಲ, ನಾನು ಎಲ್ಲಿ ಹೋಗೋದು, ಕೆಲಸ ಮಾಡೋಣ, ಟೂರ್ ಮಾಡೋಣ. ಯಾಕಂದ್ರೆ ನಿಮ್ಮ ಶರಣು ಸರ್ಗೆ ಒಂದೇ ಕ್ಷೇತ್ರ ಎತ್ತೋದ್ರು ಕೂಡ 40 ಕಿಲೋಮೀಟ್ರು ಗಡಿ. ನಮ್ಮದು ಚಾಮರಾಜನಗರದಿಂದ ಬೀದರ್ ಗಡಿ, ನಮಗೆ ಈ ಕಡೆ ಕೋಲಾರದಿಂದ ಈ ಕಡೆ ಕಾರವಾರದವರೆಗೆ ನಮ್ಮ ಗಡಿ. ಎಲ್ಲೋಗೋದು ನಮಗೆ ಕಷ್ಟ. ಆದರೂ ಒಂದು ಫೋನ್ ಮಾಡ್ದ ಒಂದು 50 ಫೋನು ಕಳೆದ ವಾರ ತಲೆ ತಿಂದ್ಬಿಟ್ಟ ನನಗೆ. ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೆಂಗೋ ಜೋಡಿಸ್ಕೊಂಡು ಒಂದು ಪ್ಲಾನ್ ಮಾಡಿ, ಗುಲ್ಬರ್ಗದಲ್ಲಿ 1-2 ಕಾರ್ಯಕ್ರಮ ಇತ್ತು, ಇದೊಂದಿತ್ತು, ಎಲ್ಲ ಜೋಡಿಸ್ಬಿಟ್ಟು ಹೆಂಗನ ಕಷ್ಟ ಆಗಲಿ ಅಂತ ಹುಡುಕಿ ವರ್ಕೌಟ್ ಮಾಡಿ ಈ ಡೇಟನ್ನು ಕೊಟ್ವಿ. ಬಹುಶಃ ನನಗೆ ಅನ್ನಿಸ್ತು, ಬಹುಶಃ ನಾನೇನಾದರೂ ಬರಲಿಲ್ಲ ಅಂದರೆ ಬಹುಶಃ ಏನಾದರೂ ಕಳ್ಕೊಳ್ತಿದ್ದೆ ಎನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಒಂದು ತಾಲೂಕಿನಲ್ಲಿ, ಒಂದು ಸಣ್ಣ ತಾಲೂಕಿನಲ್ಲಿ ಒಂದು ಜಿಲ್ಲಾ ಮಟ್ಟದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋದಿದೆಯಲ್ಲ, ಆ ಕಮಿಟ್ಮೆಂಟ್ಗೆ ನಾನು ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇದು ಸಂಘಟನೆ ಅಂತ ಹೇಳಿದ್ರೆ ಕೇವಲ ಏನೋ ನಿಂತ್ಕೊಂಡು ಮಾತನಾಡೋದು, ಭಾಷಣ ಮಾಡೋದು, ಕೆಲಸ ಮಾಡಿಕೊಡೋದು ಅಷ್ಟಕ್ಕೆ ಸೀಮಿತ ಅಲ್ಲ. ನಿಮ್ಮಲ್ಲಿ ಆಫೀಸಲ್ಲಿಗಿರೋರ್ನ, ಮನೆಗಿರೋರ್ನ ಕರ್ಕೊಂಡ್ಬಂದು ಈ ವೇದಿಕೆ ಮಾಡಿ ಇಲ್ಲಿ ಕೂರಿಸುವಂಥದ್ದಿದೆಯಲ್ಲ, ಅದೇ ನಿಜವಾದ ಸಂಘಟನೆ. ಆ ಕೆಲಸವನ್ನು ಹುಲ್ಸೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ನಾನು ಅವರಿಗೆ ಮನದುಂಬಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಬಸವ ಕಲ್ಯಾಣದಲ್ಲಿ ಹೊಂದ್ಕೊಂಡಿರುವಂಥ ಈ ತಾಲೂಕಿನಲ್ಲಿ, ಒಂದು ಸಣ್ಣ ತಾಲೂಕಿನಲ್ಲಿ ತಾವೆಲ್ಲ ಕೂಡ ಸೇರುವಂಥ ಒಂದು ಪ್ರಯತ್ನ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಿಜವಾಗ್ಲೂ ಹೇಳಲಿಕ್ಕೆ ಬಯಸ್ತೇನೆ, ಇಂಥ ತಾಲೂಕಿನಲ್ಲಿ ಸಂಘಟನೆ ಈ ರೀತಿಯಾಗಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಮರ್ಥವಾಗಿದೆ, ಸದೃಢವಾಗಿದೆ, ಸಶಕ್ತವಾಗಿದೆ ಎನ್ನುವಂಥದ್ದನ್ನು ತೋರಿಸುವಂಥ ಎಲ್ಲ ಪ್ರಯತ್ನಗಳು ಕೂಡ ನಮ್ಮ ಕಡೆಯಿಂದ ಆಗಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಪೂಜ್ಯ ಶ್ರೀಗಳು ಕೂಡ ವೇದಿಕೆ ಮೇಲೆ ಇದ್ದಾರೆ.
ತುಂಬ ದೊಡ್ಡ ದೊಡ್ಡ ದೈತ್ಯ ಶಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಶಾಸಕರು ಪೂಜ್ಯರು ಕೂಡ ಹೇಳಿದ್ರು, ತುಂಬ ಮಾತನಾಡಲಿಲ್ಲ. ಷಡಾಕ್ಷರಿ ಅವರೇ, ನಿಮಗೆ ಮುಂದೆ ಕೂಡ ಸನ್ಮಾನವನ್ನು ಮಾಡಬೇಕಂತ ಡಿಸೆಂಬರಲ್ಲಿ ಅಂದ್ಕೊಂಡಿದ್ದೇವೆ ಅಂತ ಹೇಳಿದ್ರು. ನಾನು ಪೂಜ್ಯರಿಗೆ ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ನಾನು ಯಾವುದೇ ಶಾಲು ಅವರ ಸನ್ಮಾನಗಳು ಮತ್ತೆ ಈ ವ್ಯವಸ್ಥೆಗಳಿಂದ ಸ್ವಲ್ಪ ದೂರ ಇರುವಂತ ವ್ಯಕ್ತಿ. ಕಷ್ಟಪಟ್ಟು ಒತ್ತಡ ಹಾಕಿ ಗೊತ್ತಿಲ್ಲದಂಗೆ ಕೊಟ್ಟರೆ ಸ್ವೀಕರಿಸಿದ್ದೇನೆ. ಆ ಪ್ರಶಸ್ತಿಗಳನ್ನ ನನಗಿಂತ ಒಳ್ಳೊಳ್ಳೆ ಸಾಧಕರು ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಇದ್ದಾರೆ. ಅವರ ಬಗ್ಗೆ ತಾವು ದಯಮಾಡಿ ಚಿಂತನೆಗಳನ್ನ ಮಾಡಬೇಕು. ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬೇಕಾದ್ರೆ ನಾನು ಬರ್ತೇನೆ. ಆದಷ್ಟು ಆ ಯೋಚನೆಯನ್ನ ಪೂಜ್ಯ ಶ್ರೀಗಳಿಗೆ ನಾನು ಭಿನ್ನ ಒತ್ತಳೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ನಾವೆಲ್ಲ ಸೇವಕರು, ನಾವೆಲ್ಲ ಕಾರ್ಯಕರ್ತರು, ನಾವೆಲ್ಲ ಸಂಘಟಕರು. ನಾನು ನಿಮ್ಮ ತರ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುವಂತ ವ್ಯಕ್ತಿ. ನಾನು ಸಾಧಕ ಅಲ್ಲ, ಇನ್ನೂ ಆ ಸ್ಥಾನಕ್ಕೆ ಹೋಗಿಲ್ಲ. ಆ ಸಂದರ್ಭ ಬಂದಾಗ ತಾವೇ ಆಶೀರ್ವಾದವನ್ನ ಮಾಡಬೇಕು ಅನ್ನುವಂಥ ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನ್ನ ಪೂಜ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಶರಣು ಸಲ್ಗಾರ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಸವಣ್ಣನವ್ರ ಹತ್ರ ಯಾರಾದ್ರೂ ಕೂಡ ಬಂದು ನಮಸ್ಕಾರ ಮಾಡಿದ್ರೆ ಶರಣು ಅಂತ ಹೇಳಿದ್ರೆ ಅವರು ಶರಣು ಶರಣಾರ್ಥಿ ಅಂತ ಬಸವಣ್ಣವರು ಹೇಳ್ತಾ ಇದ್ರಂತೆ. ನೋಡಿ, ನಮ್ಮ ಶರಣು ಸಲ್ಗಾರ್ ಅವರ ಹೆಸರಲ್ಲಿ ಬಸವಣ್ಣನವರು ಮೊದಲ ಪದ ಶರಣು ಅನ್ನುವಂಥ ಪದ ಅವರ ಹೆಸರಿನಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಅವರು 2 ಬಾರಿ ಶಾಸಕರಾಗಿದ್ದಕ್ಕೆ ಆ ಬಸವಣ್ಣನವರ ಕೃಪೆ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದ್ರ ಜೊತೆ